ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕ್ಕಿ ಪೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಚಾನಲ್. ಇವತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಒಂದು ಪ್ಲ್ಯಾನ್ ಟ್ರಿಪ್ ಮಾಡಿದ್ವಿ. ಅದು ಕಟೀಲಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಈ ಮೇಜರಾಗಿ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲೇ ಫಿಕ್ಸ್ ಆಗಿದ್ದು ಅದು ಒಂದೇ, ಕಟೀಲಮ್ಮ ದೇವಸ್ಥಾನಕ್ಕೆ. ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ಮಾಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಬೆಂಗಳೂರಿಂದ ಮಂಗಳೂರಿಗೆ ಬರೋ ಪ್ಲ್ಯಾನಲ್ಲಿದ್ದೀರಾ ಅವರೆಲ್ಲ ಈ ಪ್ಲ್ಯಾನ್ನ ಮಾಡ್ಕೋಬೋದು. ಮಿಸ್ ಮಾಡಲಾರ್ದೆ ಕಟೀಲಮ್ಮ ದೇವಸ್ಥಾನ ವಿಚ್ ಇಸ್ ನಿಯರ್ ಟು ದ ಬಜ್ಪೆ ರೋಡಿಗೆ ಸಿಗುತ್ತೆ. ಅಲ್ಲಿ ಆಲ್ಮೋಸ್ಟ್ ದೇವಸ್ಥಾನ ಬಂದುಬಿಟ್ಟು KSRTC ಬಸ್ ಸ್ಟಾಪ್, ಮಂಗಳೂರು KSRTC ಬಸ್ ಸ್ಟಾಪಿಂದ ಜಸ್ಟ್ 18 to 20 ಕಿಲೋಮೀಟರ್ ರೇಡಿಯಸಲ್ಲಿ ಬರುತ್ತೆ. ಮಿಸ್ ಮಾಡಲಾರ್ದೆ ಈ ದೇವಸ್ಥಾನಕ್ಕಂತೂ ಹೊರಡಿ. ಸ್ಮಾಲಾಗಿ ವೀಡಿಯೋ ಮಾಡಿದ್ದೀನಿ. ಏನೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ನನಗೆ ಶೇರ್ ಮಾಡಿ, ಹಾಗೂ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಕಾರಲ್ಲಿ ಯಾರೆಲ್ಲ ಬರ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಒಳ್ಳೆ ಸ್ಮಾಲ್ ಟ್ರಿಪ್ ಆದಂಗೂ ಆಗುತ್ತೆ. ಜಸ್ಟ್ 18 ಕಿಲೋಮೀಟರ್ ಅಲ್ವಾ. ಫುಲ್ ಕಂಪ್ಲೀಟ್ಲಿ ಗ್ರೀನರಿ ನೋಡೋಕ್ಕೆ ಸಿಗುತ್ತೆ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ. ತುಂಬ ನೀವು ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇದನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಯಾರೆಲ್ಲ ಫ್ರೆಂಡ್ಸ್ ವಿಸಿಟ್ ಮಾಡಬೇಕಂದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈಸಿ ಆಗುತ್ತೆ ನೆಕ್ಸ್ಟ್ ಬರೋಕ್ಕೆ. ಇವಾಗ ಬಂದ್ವಿ ಎಕ್ಕಾರ್ ಹತ್ರ. ಎಕ್ಕಾರಿಂದ ಜಸ್ಟ್ ಇದೊಂದು 4 to 3 ಕಿಲೋಮೀಟರ್ ಅಷ್ಟೇ. ಇದು ಮುಗಿಸ್ಕೊಂಡು ಬ್ರಿಡ್ಜ್ ದಾಟ ತಕ್ಷಣ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ದ್ವಾರ ಕಾಣಿಸುತ್ತೆ. ಅದ್ರ ಒಳಗಡೆ ಎಂಟ್ರಿ ಆದ ತಕ್ಷಣ 1-2-3 ಕಿಲೋಮೀಟ್ರು ಅಲ್ಲಿ ಎಂಟ್ರಿ ಆದ್ವಿ ನಾವು ಕಟೀಲಮ್ಮ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ಇನ್ನು ಮುಂದೆ ಬರೋದು ಕಟೀಲ್ ದೇವಸ್ಥಾನದ್ದೊಂದು ಸ್ಮಾಲ್ ಓಣಿ ಥರದ್ದು ಒಂದು ರೋಡ್ ಬರುತ್ತೆ. ಆ ರೋಡ್ ದಾಟಿದ ತಕ್ಷಣ ಲೆಫ್ಟಿಗೆ ಹೋದರೆ ಇನ್ನೊಂದು ರೋಡ್ ಸಿಗುತ್ತೆ. ಬಟ್ ಸ್ಟ್ರೈಟ್ ಹೋದರೆ ಕಿನ್ನಿಗೋಳಿ ಮತ್ತು ಪ್ಲಸ್ ಕಟೀಲ್ ದೇವಸ್ಥಾನ. ರೈಟ್ ಸೈಡಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ಸ್ಮಾಲ್ ಅಂಗಡಿ, ತುಂಬ ಜಾತ್ರೆ ಎಲ್ಲ ಆದಾಗ ಈ ಸ್ಮಾಲ್ ಅಂಗಡಿ ಎಲ್ಲ ಫುಲ್ಲು ವಿಜೃಂಭಣೆಯಿಂದ ರೆಡಿಯಾಗಿರುತ್ತೆ. ಈ ರೋಡು ಇದೊಂದು ಹಂಪ್ಸ್ ದಾಟಿ ಆದಮೇಲೆ ರೈಟ್ ಸೈಡಲ್ಲೇ ನಿಮಗೆ ಬಂದುಬಿಟ್ಟು ದೇವಸ್ಥಾನ ಬರುತ್ತೆ. ಕಾಣಿಸ್ತಾ ಇರ್ಬೋದು ರೈಟ್ ಸೈಡಲ್ಲಿ ನಮ್ಮ ಕಟೀಲಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನೋಡ್ತಾ ಇರ್ಬೋದು, ಇದೇ ದ್ವಾರ ಮೇಯ್ನಾಗಿ. ಯಾರೆಲ್ಲ ಮಂಗಳೂರಿಗೆ ವಿಸಿಟ್ ಮಾಡಬೇಕನ್ಕ ಪ್ಲ್ಯಾನ್ ಮಾಡ್ತಿದ್ದೀರಾ, ತಪ್ಪದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲ್ನ ವಿಸಿಟ್ ಮಾಡಲೇಬೇಕು. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆ ನೋಡ್ಬೋದು. ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮುಂಚೆ ಇರಲಿಲ್ಲ. ಈ ಪಾರ್ಕಿಂಗ್ ವ್ಯವಸ್ಥೆನ ಇವಾಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಹೋದಂಗೆ ರೈಟ್ ಸೈಡಲ್ಲಿ ಪಾದರಕ್ಷೆ ಇಡುವ ಸ್ಥಳನ ಲೆಫ್ಟಲ್ಲಿ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಮತ್ತು ಇಲ್ಲೆಲ್ಲ ಸೇವಾ ಕೌಂಟ್ರು ಮತ್ತು ಇದು ಏನಾದರೂ ಸಾರಿ ಫೋಟೋ ಕೌಂಟ್ರ್ ಏನಾದರೂ ಇದೆ ಅಂದರೆ ಸೇವಾ ಫೋಟೋ ಕೌಂಟ್ರನ್ನ ಏನಾದ್ರು ಇತ್ತಂದರೆ ಇಲ್ಲಿ ಸೇವಾ ಫೋಟೋ ಕೌಂಟ್ರ್ ನೋಡ್ಬೋದು. ಮತ್ತು ಇದು ತೇರು ಬರುತ್ತಲ್ವ, ಇದು ತೇರು. ಏನಾದರೂ ಹಬ್ಬ ಎಲ್ಲ ಬಂದಾಗೆಲ್ಲ ತೇರನ್ನ ಎಳಿತಾರೆ ನೋಡಿ, ಅದೆಲ್ಲ ಇಲ್ಲೇ. ಇದು ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ, ಅಲ್ಲಿ ಪಾರ್ಕಿಂಗ್ ಫುಲ್ ಆಗಿತ್ತು ಅಂದ್ಬಿಟ್ಟು. ಪಾರ್ಕಿಂಗ್ ಹೋದ ತಕ್ಷಣ ಇಲ್ಲಿ ಮೇಯ್ನಾಗಿ ಬರೋದೇ ಕಟೀಲ್ ದೇವಸ್ಥಾನದ್ದು ಮೇಯ್ನ್ ಬಸ್ ಸ್ಟಾಪು ನೋಡಿ. ಇದು ಹಳೆಯ ಬಸ್ ಸ್ಟಾಪು. ಇವಾಗ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಇಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ಪುಣ್ಯಕ್ಕೆ ಒಂದು ಪಾರ್ಕಿಂಗ್ ಸಿಕ್ತು ರೈಟ್ ಸೈಡಿಗೆ. ಇಲ್ಲೇ ಒಂದು ಪಾರ್ಕಿಂಗ್ ಮಾಡೋಣ ಅಂದ್ಕೊಂಡು ಪಾರ್ಕಿಂಗ್ ಆಚೆ ಈಚೆ ನೋಡ್ತಾ ಇದ್ವಿ, ಯಾರೂ ಇರಲಿಲ್ಲ. ಹಾಕ್ಬಿಡೋಣ ಅಂತ ಹೇಳಿದ್ವಿ ಅನ್ನಂಗೆ. ಹಾಗೆ ಹಾಕಿ ಇನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಗಾಡಿ ಹೊರಗಡೆ ಬಂದೆ. ಕಾಣಿಸ್ತಾ ಇದೆ ನಿಮಗೆ, ಇದು ಬಂದುಬಿಟ್ಟು ಕಟೀಲ್ ದೇವಸ್ಥಾನದ್ದು ಟೆಂಪಲ್ ಹತ್ರ ಬರುವಂಥ ಬಸ್ ಸ್ಟಾಪು. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಚಪ್ಪಲಿ ಇಡ್ಬೋದು. ನೀವು ಬೇಕಾದರೆ ನೆಕ್ಸ್ಟ್ ಏನಾದರೂ ಅಲ್ಲಿ ಚಪ್ಪಲಿ ಇಡಬೇಕು ಅನ್ನೋ ಬದಲು ನೀವು ಕಾರಲ್ಲೇ ಬಿಟ್ಬಿಡ್ಬೋದು. ನಾನು ಕಾರಲ್ಲೇ ಬಿಟ್ಟು ಬಂದೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹಂಗೆ ನಡ್ಕೊಂಡು ಒಂದು ವಾಕಿಂಗ್ ಮಾಡೋಣ ಅನ್ನೋತ್ತಿಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನೆಕ್ಸ್ಟ್ ಬಂದಿರೋದು ಸೇವಾ ಕೌಂಟ್ರು. ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ನಾವು. ಕಾಣಿಸ್ತಿದೆ ಅನಿಸುತ್ತೆ, ರಶ್.
ರಶ್ ಇದ್ದಾಗ ಈ ಥರ ಪರಿಸ್ಥಿತಿ ಇದ್ದೇ ಇರುತ್ತೆ. ಸೊ ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ತುಂಬ ಜಿಗ್ಜಾಗಲ್ಲಿ ನಡ್ಕೊಂಡು ಹೋಗಬೇಕು. ಸೊ ತುಂಬ ರಶ್ ಇದ್ದಾಗ ಇದಂತೂ ತುಂಬ ಹಿಂಸೆ. ಇನ್ನೂ ವೆಯ್ಟ್ ಮಾಡಬೇಕಾಗ್ಬಿಡುತ್ತೆ. ಪುಣ್ಯಕ್ಕೆ ಶುಕ್ರವಾರ ದಿನ ಅರ್ಧಕ್ಕರ್ಧ ಜನ ಕಮ್ಮಿ ಇದ್ದರು. ಸೊ ಕೆಲವು ಮದುವೆ ಆಗ್ತಾಯಿತ್ತು, ಮದುವೆ ಸಮಾರಂಭನೇ ಆಗ್ತಾಯಿತ್ತು ಒಳಗಡೆ. ಸೊ ಅದಕ್ಕೋಸ್ಕರ ಸ್ವಲ್ಪ ರಶ್ ಇತ್ತು. ಬಟ್ ಸ್ಟಿಲ್ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಸುತ್ತ ಕೊಡೋಗ್ಬೇಕು. ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹೊತ್ಕೊಂಡು ಒಂದು ರೌಂಡ್ ಹಾಕಿ ಇನ್ನೊಂದು ರೌಂಡ್ ಹಾಕಿ ಇನ್ನೊಂದು ರೌಂಡ್ ಹಾಕಿ ಹೋಗೋತ್ತಿಗೆ ಸಾಕಾಗ್ಬಿಡುತ್ತೆ. ಸೊ ಆಮೇಲೆ ಹೆಂಗೋ ಮಾಡಿ ಬಂದ್ವಿ. ಇದು ನೋಡಿ, ಇದು ಸೇವಾ ರಶೀದಿ ಕೌಂಟ್ರು. ಯಾರೆಲ್ಲ ಹಣ್ಣುಕಾಯಿ ಏನಾದರೂ ಮಾಡಿಸ್ಬೇಕು, ಒಳಗಡೆ ಅರ್ಚನೆ ಮಾಡಿಸ್ಬೇಕಂದ್ರೆ ಸೊ ಕಂಪ್ಲೀಟ್ಲಿ ಒಂದೊಂದು ಬೋರ್ಡ್ ಹಾಕಿದ್ದಾರೆ. ಸೊ ಫೋನ್ಪೇಗೆ ಒಂದು ಬೇರೆ ಕಡೆ, ಕ್ಯಾಶಿಗೆ ಒಂದು ಬೇರೆ ಕಡೆ, ಸೊ ಡಿವೈಡ್ ಮಾಡಿ ಹಾಕಿದ್ದಾರೆ. ಸೊ ಅದಾದಮೇಲೆ ನಾವು ಹಣ್ಣುಕಾಯಿ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಒಳಗಡೆ ಬರೋತ್ತಿಗೆ ಇದೊಂದು ಲೆಫ್ಟಲ್ಲಿ ಒಂದು ದೇವಸ್ಥಾನ ಇದೆ ಸ್ಮಾಲಾಗಿ. ಸೊ ಹಣ್ಣುಕಾಯಿ ಕೌಂಟ್ರಿಗೆ ಹೋದ್ವಿ. ಸೊ ಇಲ್ಲಿ ಬಂದಾಗ ಫೋನ್ಪೇದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಫೋನ್ಪೇ ಇಲ್ಲ ಅಲ್ಲಿ. ಸೊ ಯಾರೆಲ್ಲ ಕ್ಯಾಶ್ ಇಟ್ಕೊಂಡಿದ್ರೆ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ಕ್ಯಾಶ್ ಇದ್ದರೆ ಒಳ್ಳೆಯದು ನನ್ನ ಪ್ರಕಾರ. ಸೊ ತುಂಬ ಕಷ್ಟ ಆಗುತ್ತೆ. ನಾವು ಫೋನ್ಪೇ ವರ್ಕ್ ಆಗಲಿಕ್ಕಿಲ್ಲ. ಸೊ ಕ್ಯಾಶ್ ಇಟ್ಕೊಂಡ್ಬಂದರೆ ಒಳ್ಳೆಯದು ಹಣ್ಣುಕಾಯಿಗೆ. ಸೊ ನನಗೆ ಸ್ವಲ್ಪ ಸ್ಟ್ರಗಲ್ ಆಯಿತು. ನಾನು ಸುಮಾರು ದಿನ ಆದಮೇಲೆ ಬರ್ತಾ ಇದ್ದೀನಲ್ಲ, ಇಲ್ಲೇ ನಾನು ಒಬ್ಬರ ಹತ್ರ ಇಸ್ಕೊಂಡೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಬರ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ನೋಡಿ ಅಂತ. ತೊಳೆಯೋದು ಜಾಗ ಆಲ್ಮೋಸ್ಟ್ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸ್ತಿರ್ಲಿಕ್ಕಿಲ್ಲ. ವಾಶ್ ಮಾಡ್ಕೊಂಡ್ಬರೋಣ. ಯಾವಾಗಲೂ ಕಾಲು ವಾಶ್ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವಾಗಲೂ ಇಲ್ಲಿ ನೀರು ಬರ್ತಾ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಬೇಸಿಗೆಗಾಲ ಜಾಸ್ತಿ ಆಗಿದೆ. ಇದೇ ಬಂದ್ಬಿಟ್ಟು ದೇವಸ್ಥಾನ. ಒಳಗಡೆ ಹೋಗೋಕ್ಕೆ ತುಂಬ ರಶ್ ಇರುತ್ತೆ. ಹೆವಿ ರಶ್ ಇಲ್ಲಿ ವೀಡಿಯೋ ಮಾಡೋಕ್ಕಿಲ್ಲಲ್ಲ ಅನ್ಕೋತೀನಿ. ಸೊ ಒಳಗಡೆ ತುಂಬ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಸುಮ್ಮನೆ ಸೈಲೆಂಟಾಗಿ ವೀಡಿಯೋ ಮಾಡ್ತಾಯಿದ್ದೆ. ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಮಾತಾಡಿದ್ರೆ ಗೊತ್ತಾಗ್ತಿತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಸೊ ನಾನು ಒಳಗಡೆ ಬಂದ ತಕ್ಷಣ ವೀಡಿಯೋ ಆಫ್ ಮಾಡಿ ಅಂತ ಸುಮಾರು ನನ್ನ ಪಕ್ಕದಲ್ಲಿದ್ದವರು ಹೇಳಿದರು. ನಿಜವಾಗ್ಲೂ ತಪ್ಪು, ವೀಡಿಯೋ ಮಾಡೋದು ತಪ್ಪು. ಯಾಕಂದರೆ ನಾನು ನನ್ನ ಖುಷಿಗೋಸ್ಕರ ಅನ್ನೋಕ್ಕಿಂತನೂ ನನ್ನ ವೀವರ್ಸ್ಗೋಸ್ಕರ, ನನ್ನ ಯಾರೆಲ್ಲ ಬೆಂಗಳೂರಲ್ಲಿ ಇರೋರು ಮಂಗಳೂರಿಗೆ ಬರಲಾರ್ದೆ ಇರ್ತಾರೆ ನೋಡಿ, ಅಂಥವರಿಗೆ ನಾನು ನನ್ನ ಕಟೀಲ್ ದೇವಸ್ಥಾನನ ತೋರಿಸ್ಲೇಬೇಕು ಅಂತ ಒಂದು ಆಸೆಯಿಂದ ವೀಡಿಯೋ ಮಾಡಿರುವಂಥದ್ದು. ಸೊ ಆಬ್ವಿಯಸ್ಲಿ ತುಂಬ ಜನ ಮನೇಲಿ ಇದ್ಕೊಂಡಾದರೂ ಅಟ್ಲೀಸ್ಟ್ ಕಟೀಲಮ್ಮನ ದರ್ಶನ ಮಾಡ್ತಾರೆ ಅನ್ನೋದು ಒಂದು ನನಗಂತೂ ಖುಷಿನೇ ಇದೆ. ಸೊ ಹೇಗೆ, ಯಾವ ಥರ ಲೊಕೇಶನ್ನು, ಯಾವ ಥರ ಅಂತ ಗೊತ್ತಿಲ್ಲದೆ ಇರೋರಿಗೆ ತುಂಬ ಈಸಿ ಆಗುತ್ತೆ. ಕೊನೆಗೂ ವೀಡಿಯೋ ಮಾಡಬೇಡಿ ಅನ್ನೋ ಟೈಮಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮಂದು ದರ್ಶನ ಸಿಕ್ತು. ನೀವು ನೋಡಿ. ಸೊ ಇಲ್ಲಿಂದನೇ ಆ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡು ಒಂದು ಪ್ರದಕ್ಷಿಣೆ ಹಾಕುವಾಗ ಸೊ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಸ್ಮಾಲ್ ಮಂಟಪ ನೋಡ್ಬೋದು ನೀವು. ಕಂಪ್ಲೀಟ್ಲಿ ಚಿನ್ನದ್ದು ವಸಂತ ಮಂಟಪ ಅಂತ. ಸೊ ಅದಾದಮೇಲೆ ಒಂದು ರೌಂಡ್ ಹಾಕಿದರೆ ಇಲ್ಲಿ ನೀವೇನಾದರೂ ನಾಗದೇವತೆಗೆ ಎಳ್ನೀರು ತೊಗೊಂಡ್ಬಂದಿದ್ರೆ ಇಲ್ಲಿ ಕೊಡ್ಬೋದು. ಸೊ ಇಲ್ಲೊಂದು ರೌಂಡ್ ಹಾಕೋತಿಗೆ ಅಲ್ಲೊಂದು ಬೆಳ್ಳಿ ತೇರು ಕಾಣಿಸುತ್ತೆ. ಹಿಂದ್ಗಡೆ ಇದು ಅದ್ರ ದುರ್ಗಾ ಪರಮೇಶ್ವರ ಬೆನ್ನು ಅಂದರೆ ಅದರ ಹಿಂದಿನ ಬೆನ್ನಿನ ದಿಕ್ಕು. ಸೊ ಇದು ಬಂದುಬಿಟ್ಟು ಇಲ್ಲಿ ಏನಾದರೂ ನೀವು ಹಣ್ಣುಕಾಯಿದು ಚೀಟಿ ಕೊಟ್ಟಿದ್ರೆ ಅದನ್ನ ಕೊಟ್ಟು ಹಣ್ಣುಕಾಯಿನ ವಾಪಸ್ ತೊಗೋಬೋದು. ಮತ್ತು ನನ್ನನ್ನು ತಲೆ ಮೇಲೆ ಮೆರುಗು ಸುತ್ತಾಕಿ ಕಾಣಿಕೆ ಹಾಕಿದರು. ಸೊ ಕಾಣಿಕೆ ಹಾಕಿ ಆದಮೇಲೆ ನೆಕ್ಸ್ಟ್ ಬಂದಿತ್ತು ಇಲ್ಲಿ ನಾಗದೇವತೆ. ಸೊ ಮುಂದೆ ರೈಟಲ್ಲಿ ಹೋದಾಗ ನಾಗದೇವತೆ, ಹಾಗೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ರಶ್ ಇತ್ತು. ಸೊ ನಮ್ಮನ್ನ ಪ್ರಸಾದ ತೊಗೊಂಡ್ಬರ್ತೀನಿ ಅಂದ್ಬಿಟ್ರು. ನಾನು ಹೊರಗಡೆ ಬಂದೆ. ಸೊ ಅಷ್ಟೊತ್ತಿಗೆ ನಮ್ಮನ್ನೂ ಬಂದರು. ಸೊ ಹೋಗ್ತಾ ಸೊ ಇದೆ ನೋಡಿ. ಸೊ ನಾವು
ಒಳಗಡೆ ಹೋಗಿ ಬರೋತ್ತಿಗೆ ಮಕ್ಕಳು ಫುಲ್ ಖುಷಿಯಿಂದ ಆಟ ಆಡ್ತಾಯಿದ್ರು ಬ್ರಿಡ್ಜ್ ಮೇಲೆ. ಸೊ ನನ್ನ ಮಗಳಂತೂ ಫುಲ್ಲು ಹ್ಯಾಪಿಯಾಗಿ ಆಟ ಆಡ್ತಾಯಿದ್ಲು. ಸೊ ಹಂಗೆ ಅದಾಯಿತು, ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇದು ನೋಡಿ, ಇದು ಪಾರ್ಕಿಂಗ್ ಪ್ಲೇಸ್. ಸೊ ರೈಟ್ ಸೈಡು ಫುಲ್ ದ್ವಾರ ಇದು ನೋಡಿ ಕಾಣಿಸ್ತದೆ. ಇದು ಸೇವಾ ಮಂದಿರ, ಸೇವಾ ಕೌಂಟರ್. ಸೊ ಯಾರಿಗಾದರೂ ATM ಬೇಕಂದರೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮತ್ತು ಕರ್ನಾಟಕ ಬ್ಯಾಂಕಿದು ATM ಇದೆ. ಎಮರ್ಜೆನ್ಸಿ ನಾನು ಹೇಳಿದ್ನಲ್ಲ, ಅವಾಗೇನೋ ದುಡ್ಡು ಬೇಕಂದರೆ ಇಲ್ಲಿ ಬಂದು ತೊಗೋಬೋದು. ಸೊ ಅಲ್ಲಿ ಬಂದುಬಿಟ್ಟು ಸರಸ್ವತಿ ಭವನ ಅಂತ ಇದೆ. ಅಲ್ಲಿ ಅದು ಏನಾದರೂ ಪ್ರೋಗ್ರಾಮ್ ಆದಾಗ ಅಲ್ಲಿ ಮಾಡ್ತಾರೆ. ಸೊ ಇಲ್ಲ ಮೇಡಮ್, ಇದು ಬಂದುಬಿಟ್ಟು ಶೌಚಾಲಯ. ಏನಾದರೂ ಎಮರ್ಜೆನ್ಸಿ ಡ್ರೆಸ್ ಚೇಂಜ್ ಮಾಡಬೇಕೆಲ್ಲ ಇತ್ತಂದರೆ ಇಲ್ಲಿ ಮಾಡ್ಕೋಬೋದು. ಚಾರ್ಜಸ್ ಇದೆ. ಏನಾದರೂ ತೊಗೊಳ್ಬೇಕಂತಿತ್ತಂದರೆ ಹೋಗ್ಬೋದು ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇವತ್ತು ಮತ್ತೆ ಹೊರಡ್ತಾ ಇದ್ದೀವಿ. ಸ್ಮಾಲಾಗಿ ವ್ಲಾಗ್ ಮಾಡಿದೆ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆಬ್ವಿಯಸ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಕೂಡ. ಬಟ್ ನಿಮಗೋಸ್ಕರ ನಾನು ತೋರ್ಸೋಕ್ಕಂತ ಸ್ಮಾಲಾಗಿ ವೀಡಿಯೋ ಮಾಡಿದೆ. ಸೊ ಹೇಗೆ ಬಂದಿದೆ ಅನ್ನೋದನ್ನ ಹೇಳಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ. ಮತ್ತು ಇದಕ್ಕೀಗ ಎಡಿಟ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಅದು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಹೊರಡ್ತಾ ಇದ್ದೀವಿ ಕಾರಲ್ಲಿ ಕೂತ್ಕೊಂಡು. ನೋಡೋಣ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.